ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಆರೋಗ್ಯಕರವಾದಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದನ್ನು ಹೇಗೆ ಮಾಡೋದು ಮತ್ತು ಯಾವುದನ್ನು ಯೂಸ್ ಮಾಡ್ಕೊಂಡು ಮಾಡೋದು ಅಂತ. ತಂಬಳಿ ಇದು ಆರೋಗ್ಯಕರವಾದಂಥದ್ದು, ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತಿಗಂತೂ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದಲ್ವ ನೀವು, ಇದೇ ಹೂವಿಂದ ಮಾಡಿದ್ದಿದ್ದು. ಇದು ಒಣಗಿರುವಂತಹ ಕುಟಜ ಹೂವು ಅಂತ, ಕನ್ನಡದಲ್ಲಿ ಇದನ್ನು ಕುಟಜ ಅಂತಾರೆ, ತುಳಲ್ಲಿ ಮೋಸ್ಟ್ಲಿ ಕೊಡಂಚೆ ಅಂತ ಹೇಳ್ತಾರೆ. ಇದನ್ನು ನಿಮ್ಮ ಸೈಡಲ್ಲಿ ಏನಾದರೂ ನೋಡಿದರೆ ಯಾರನ್ನ ಹೇಳ್ತಾರೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಸೊ ಈ ಹೂವನ್ನ ಯೂಸ್ ಮಾಡಿ ಇವತ್ತು ತಂಬಳಿ ಮಾಡ್ತಾಯಿದ್ದೀನಿ. ಇದು ತುಂಬಾ ಒಳ್ಳೆಯದು ಗಟ್ ಹೆಲ್ತಿಗಾಗಲಿ, ಡೈಜೆಷನ್ ಹಾಳಾಗಿದ್ದರೆ, ಹೊಟ್ಟೆ ಹಾಳಾಗಿದ್ದರೆ, ಅಥವಾ ನಿಮಗೇನಾದರೂ ಲೂಸ್ ಮೋಷನ್ ಆಗ್ತಾಯಿದ್ರೆ, ಜೀರ್ಣ ಸರಿಯಾಗಿಲ್ಲ ಅಂದರೆ ಎಲ್ಲದಕ್ಕೂ ಇದು ರಾಮಬಾಣ ಅನ್ಬೋದು. ತುಂಬಾ ಒಳ್ಳೆಯದಾದಂತಹ ಆರೋಗ್ಯಕರವಾದಂಥ ತಂಬಳಿ. ನೋಡಿ, ಮೊದಲಿಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಆದಷ್ಟು ಎಲ್ಲ ತಂಬಳಿ ಮಾಡುವಾಗ ಎಣ್ಣೆಗಿಂತ ತುಪ್ಪ ಯೂಸ್ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ ವೈಸಿಂದನೂ ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲಿ 1 ಸ್ಪೂನ್ ಆಗುವಂತಹ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದು ಕರಗಬೇಕು ಚೆನ್ನಾಗಿ. ಈ ಹೂವು ನೀವು ಮೊದಲೇನಾದರೂ ನೋಡಿದ್ದೀರಾ, ನಿಮ್ಮ ಪ್ಲೇಸಲ್ಲೆಲ್ಲ ಏನು ಹೆಸರು ಹೇಳ್ತಾರೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಹಾಗೆಯೇ ನೋಡಿದ್ದಿದ್ದರೆ ತಂಬಳಿ ಬಿಟ್ಟು ಬೇರೆ ಏನು ರೆಸಿಪಿ ಮಾಡ್ತೀರ ಅನ್ನೋದನ್ನು ಸಹ ತಿಳಿಸಿ. ಈಗ ನಾನೊಂದು 3 ಒಣಮೆಣಸು ಹಾಕ್ಕೊಳ್ತಿದ್ದೀನಿ. ಒಂದು 2ರಿಂದ 3 ಆಗೋಷ್ಟು ತಂಬಳಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ, ಅದಕ್ಕೆ ಸರಿಯಾಗಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಮೆಣಸನ್ನು ಸೇರಿಸ್ಕೊಳ್ಳಿ. ಈ ಮೆಣಸನ್ನು ಈಗ ಚೆನ್ನಾಗಿ ಹುರ್ಕೊಳ್ಬೇಕು, ಅದು ಗರಿ ಗರಿ ಆಗಬೇಕು. ಆ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳಿ. ಈಗೆಲ್ಲ ಇದು ಸಿಗೋದು ಕಡಿಮೆ. ಈ ಹೂ ನೋಡ್ಲಿಕ್ಕೆ ಒಂದು ಸಣ್ಣ ಸಣ್ಣ ಬಿಳಿ ಕಲರಲ್ಲಿರುತ್ತೆ, ನೋಡ್ಲಿಕ್ಕೆ ಒಳ್ಳೆ ಮಲ್ಲಿಗೆ ಹೂ ಥರ ಇರುತ್ತೆ, ಚಿಕ್ಕ ಚಿಕ್ಕದಾಗಿ. ಇದನ್ನು ಒಣಸಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಯಾವಾಗ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಒಂದು 3 ಜನಕ್ಕಾಗುವಷ್ಟರಲ್ಲಿ 1 ಟೇಬಲ್ ಸ್ಪೂನಷ್ಟು ಹೂ ಸಾಕಾಗುತ್ತೆ. ಇದು ತುಂಬ ಹಾಕಿದರೆ ಸಹ ಒಳ್ಳೆಯದಾಗೋದಿಲ್ಲ, ಟೇಸ್ಟ್ ಒಂಥರ ಒಗರಿರುತ್ತೆ, ಅದಕ್ಕೆ ಸ್ವಲ್ಪ ಟೇಸ್ಟು, ಬಟ್ ಪರಿಮಳ ಚೆನ್ನಾಗಿರುತ್ತೆ. ತಂಬಳಿ ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗುತ್ತೆ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಹಾಕಿ ಅದೇ ಬಿಸಿಲಿ ಜೀರಿಗೆನ ಹುರ್ಕೊಳ್ತಿದ್ದೀನಿ. ಹೂ ಒಣಗಿರೋದ್ರಿಂದ ಹೆಚ್ಚೊತ್ತೇನು ಅದನ್ನು ಫ್ರೈ ಮಾಡ್ಕೊಳ್ಬೇಕಂತಿಲ್ಲ, ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕು. ಇದೆಲ್ಲ ಹುರಿದ ಮೇಲೆ ಸ್ವಲ್ಪ ಕೂಲಾಗಕ್ಕೆ ಬಿಡಬೇಕು, ಬಿಸಿ ಬಿಸಿನೇ ಮಿಕ್ಸಿಗೆ ಹಾಕಬಾರ್ದು. ಸೊ ಹುರ್ಕೊಂಡು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಈ ಸ್ವಲ್ಪ ಕೂಲಾಗಲಿ, ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ಕೂಲಾಗಿದೆ. ಈಗ 1 ಕಪ್ ಆಗೋಷ್ಟು ಫ್ರೆಶ್ ಆಗಿರುವಂಥ ತೆಂಗಿನ ತುರಿ. ತಂಬಳಿಗಳಿಗೆಲ್ಲ ಆದಷ್ಟು ಫ್ರೆಶ್ ತೊಗೊಂಡ್ರೆ ಒಳ್ಳೆಯದು, ಟೇಸ್ಟ್ ಆಗುತ್ತೆ. ಸೊ ಈಗ ನೀವು ಹುರಿದಿಟ್ಕೊಂಡಿರ್ತೀರಲ್ಲ ಹೂವು ಮತ್ತು ಜೀರಿಗೆ, ಮೆಣಸು, ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ನೀವು ಫೈನಾಗಿ ಏನು ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು, ರುಬ್ಕೊಳ್ಬೇಕು. ಸೊ ನೋಡಿ, ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗನೇ ಹಾಕ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಮಿಕ್ಸಿ ಮಾಡಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದಾದರೂ ಪರವಾಗಿಲ್ಲ. ನಾನೀಗ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಸೊ ರುಚಿ ನೋಡಿಕೊಂಡು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ಹಾಕೋಕ್ಕೆ ಹೋಗ್ಬಿಡಿ, ಯಾಕಂದ್ರೆ ತಂಬಳಿಗೆ ಮತ್ತು ನಾವು ಮಜ್ಜಿಗೆ ಎಲ್ಲ ಹಾಕೋಕ್ಕಿರುತ್ತಲ್ಲ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಮಿಕ್ಸಿ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಬೇಕು. ನೋಡಿ, ಇಲ್ಲಿ ಎಷ್ಟು ನೀರು ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಚೆನ್ನಾಗಿದ್ದಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೊಂಥರ ಪರಿಮಳ ಇರುತ್ತೆ ಈ ಹೂವಿಗೆ. ಸೊ ಇದ್ರ ತಂಬಳಿ ಮಾಡಿ ತಿಂದರೆ ಒಳ್ಳೆಯದು. ಅದರಲ್ಲಿ ಈ ಮಳೆಗಾಲದಲ್ಲಿ ಸ್ವಲ್ಪ ಬೇಗ ಹೊಟ್ಟೆ ಅಪ್ಸೆಟ್ ಆಗ್ತಾ ಇರುತ್ತಲ್ವ, ಸೊ ಆ ಟೈಮಲ್ಲಿ ಇದನ್ನು ಮಾಡಿ ತಿಂದರೆ ಒಳ್ಳೆಯದು. ಕೆಲವರೆಲ್ಲ ಈ ಆಯುರ್ವೇದಿಕಲ್ಲೆಲ್ಲ ಇದನ್ನು ಔಷಧಿಯಾಗಿ ಯೂಸ್ ಮಾಡ್ತಾರೆ, ಕೇಳಿರ್ಬೋದು ನೀವು. ಕುಟಜಾರಿಷ್ಟ ಅಂತ ಹೊಟ್ಟೆ ಹಾಳಾದರೆ ಅಥವಾ ಇದಾದರೆಲ್ಲ ಕೊಡ್ತಾರೆ. ಸೊ ಇದೇ ಹೂವಿಂದ ಮಾಡಿರೋಂಥದ್ದು. ಸೊ ನಿಮಗೇನಾದರೂ ಹೂ ಅವೈಲೇಬಲ್ ಇದ್ದರೆ ಅದನ್ನು ಒಣಸಿ ಇಟ್ಕೊಂಡ್ರೆ ಹೀಗೆ ಆಗಾಗ ಇದ್ರ ತಂಬಳಿ ಮಾಡಿ ಕುಡಿಬೋದು. ಈಗ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಳ್ತಿದ್ದೀನಿ. ಅರ್ಧ ಗ್ಲಾಸ್ ಹಾಕಿದ್ದೀನಿ. ನೋಡಿಕೊಂಡು ಹುಳಿ ಎಲ್ಲ ನೋಡ್ಕೊಂಡು ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಳ್ಳಿ. ಅತಿ ಹುಳಿಯಾಗಿರೋಂಥ ಮಜ್ಜಿಗೆ ಹಾಕಿದ್ರೆ ಒಳ್ಳೆಯದಾಗೋದಿಲ್ಲ. ಫ್ರೆಶ್ ಆಗಿರೋ ಮಜ್ಜಿಗೆ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಮಜ್ಜಿಗೆ ಇಲ್ಲ ಅಂದವರು ಮೊಸರನ್ನೇ ಹಾಕ್ಕೊಳ್ಬೋದು, ನೀರು ಮಾಡಿ, ಇಲ್ಲಾಂದರೆ ಹಾಗೇ ಹಾಕ್ಕೊಳ್ಬೋದು. ನಾನು ಇನ್ನೊಂದು ಸ್ವಲ್ಪ ಚೂರು ಮಜ್ಜಿಗೆ ಸೇರಿಸ್ಕೊಂಡಿದ್ದೀನಿ, ಇಷ್ಟ ಆದರೆ ಸಾಕು. ನೋಡಿ, ಟೇಸ್ಟ್ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಎಷ್ಟೇ ಸಾಕಾಗುತ್ತೆ. ಇದಕ್ಕೊಂದಿಗೆ ಚೆನ್ನಾಗಿರುವಂಥ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಇಲ್ಲಿ ಪುನಃ ನಾನು ಒಗ್ಗರಣೆಗೆ ಅದೇ ಪ್ಯಾನನ್ನು ಇಟ್ಟಿದ್ದೀನಿ. ಒಗ್ಗರಣೆ ಸಹ ಹಾಗೆ ಪುನಃ ತುಪ್ಪದಲ್ಲೇ ಕೊಟ್ಕೊಳ್ಳಿ, ಆಗ ಫ್ಲೇವರ್ ಚೆನ್ನಾಗಿರುತ್ತೆ, ಹೊಟ್ಟೆಗೂ ಒಳ್ಳೆಯದು ಅಂಥೇಳಿ. ಸೊ ಇದು ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನು ಸಾಸಿವೆ ಹಾಕಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ನಾವು ಇದಕ್ಕೆ ಒಣಮೆಣಸು ಹಾಕ್ಕೊಳ್ಬೇಕು. ಬ್ಯಾಡಗಿ ಅಲ್ಲ, ಇದು ಸೆಂಡಿಗೆ ಮೆಣಸಿದ್ದವರು ಸೆಂಡಿಗೆ ಮೆಣಸು ಸಹ ಹಾಕ್ಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಸೆಂಡಿಗೆ ಮೆಣಸು ಹಾಕ್ತಿದ್ದೀನಿ, ಯಾಕಂತ ಹೇಳಿದರೆ ಅದು ಒಂಥರ ಪರಿಮಳ ಕೊಡುತ್ತೆ, ಮತ್ತು ಅದನ್ನು ತಂಬಳಿ ಒಟ್ಟಿಗೆ ತಿನ್ನುವಾಗ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಇದೆಲ್ಲ ಚೆನ್ನಾಗಿ ಗರಿ ಗರಿ ಅಂತ ಹುರ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಮತ್ತು ಅರ್ಧ ಸ್ಪೂನ್ ಜೀರಿಗೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ನಾನು ಮಿಕ್ಸಿ ಮಾಡೋ ಮುಂಚೆ, ಆಗ ಜೀರಿಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ಅದು ಅರೋಮನೂ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದಂತ ನಾನು ಹಾಕಿದ್ದೀನಿ. ಸೊ ಇಲ್ಲಿ ಸಹ ಒಗ್ಗರಣೆಗೆ ಲಾಸ್ಟಿಗೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಸ್ಪೂನ್ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಅದು ಆ ಬಿಸಿಗೆ ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ ಜೀರಿಗೆ. ಸೊ ಹೀಗಾಗಿ ಈ ಬಿಸಿ ಬಿಸಿ ಒಗ್ಗರಣೆನ ತಂಬಳಿಗೆ ಹಾಕಿಬಿಟ್ರೆ ಆಯಿತು. ಸಖತ್ತಾಗಿರುವಂಥ ತಂಬಳಿ ವಿದಿನ್ 5 ಮಿನಿಟ್ಸ್ ಒಳಗೆ ಆರೋಗ್ಯಕರವಾಗಿರುತ್ತೆ, ಟೇಸ್ಟು ಆಗಿರುತ್ತೆ. ಯಾವಾಗಲೂ ಅದೇ ಸಾಂಬಾರು ಸಾರು ತಿಂದು ಬೇಜಾರಾದರೆ
ಈ ಥರ ಹೆಲ್ದಿಯಾಗಿರುವಂಥ ತಂಬುಳಿಗಳಂತ ನೀವು ಟ್ರೈ ಮಾಡ್ಬೋದು. ರುಚಿ ಅಂತೂ ಸೂಪರಾಗಿರುತ್ತೆ. ಅನ್ನದೊಟ್ಟಿಗೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ತಿಂತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ತುಂಬ ನೀರು ಅಲ್ಲ, ತುಂಬ ದಪ್ಪನೂ ಅಲ್ಲ. ನೋಡಿ ಸಂಡಿಗೆ ಮೆಣಸೆಲ್ಲ ಹಾಕಿರ್ತಿರಲ್ಲ, ಇದರದ್ದು ಪರಿಮಳ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದ್ರೆ ಖಂಡಿತ ಟ್ರೈ ಮಾಡಿ. ನೋಡಿ ಇಲ್ಲಿದೆ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಲ್ವಾ, ನನಗೆ ಗೊತ್ತಿಲ್ಲ, ಸಿಗ್ಬೋದು ಕೇಳಿದರೆ. ಇದ್ರದ್ದು ಬೆನಿಫಿಟ್ಸ್ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ತುಂಬಾ ಬೆನಿಫಿಟ್ಸ್ ಇದೆ. ಈ ಥರ ಬಿಸಿ ಬಿಸಿ ಅನ್ನದೊಟ್ಟಿಗೆ ಕಲಸಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದರಲ್ಲಿ ಸಂಡಿಗೆ ಮೆಣಸು ಜೊತೆ. ರೆಸಿಪಿ ನಿಮಗೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸಿಗೆಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.